ಮುಸ್ಲಿಂ ಆಗಿ ಹುಟ್ಟಬೇಕು ಮುಂದಿನ ಜನ್ಮದಲ್ಲಿ ಅನ್ನುವಂತಹ ವಿಚಾರವನ್ನ ಸಂಗಮೇಶ್ ಶಾಸಕರು ಈ ರೀತಿ ಸ್ಟೇಟ್ಮೆಂಟ್ ಕೊಟ್ಟ ಬಳಿಕ ಅತಿದೊಡ್ಡ ವಿರೋಧ ಆಕ್ರೋಶಗಳು ವಿರೋಧ ಪಕ್ಷದವರನ್ನ ಬಿಡಿ ಸ್ವಪಕ್ಷದಲ್ಲೇ ವ್ಯಕ್ತವಾಗುವುದಕ್ಕೆ ಶುರುವಾಗಿತ್ತು. ಸಂಗಮೇಶ್ ಅವರ ಸ್ಟೇಟ್ಮೆಂಟ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮುಸ್ಲಿಂ ಆಗಿ ಹುಟ್ಟಬೇಕು ಅಂತ ಸ್ಟೇಟ್ಮೆಂಟ್ ಕೊಟ್ಟಿದ್ರು, ಬಟ್ ಅದಕ್ಕೆ ಬದ್ಧರಾಗಿದ್ದಾರೆ ಇಲ್ಲ, ಸಮರ್ಥನೆ ಕೊಡ್ತಿದ್ದಾರಂತೆ. ಕಾಂಗ್ರೆಸ್ ಶಾಸಕ ಬಿಕೆ ಸಂಗಮೇಶ್ವರ್ ಅವರ ಸ್ಟೇಟ್ಮೆಂಟ್ ದೊಡ್ಡ ಮಟ್ಟದ ಸಂಚಲನಕ್ಕೆ ಕಾರಣ ಆಗಿತ್ತು. ಕಾರಣ ಇಷ್ಟೇ, ಅವ್ರು ಹೇಳಿರುವಂತ ಒಂದೇ ಒಂದು ಮಾತು, ಮುಂದಿನ ಜನ್ಮದಲ್ಲಿ ನಾನು ಮುಸ್ಲಿಂ ಆಗಿ ಹುಟ್ಟಬೇಕು ಅಂತ. ಅದನ್ನ ಪ್ರಶ್ನೆ ಮಾಡಿದ್ರೆ ಈಗ ಸಮರ್ಥನೆ ಮಾಡ್ಕೊಳ್ತಿದ್ದಾರೆ. ಈ ರೀತಿ ನನ್ನ ಸ್ಟೇಟ್ಮೆಂಟ್ ಇಂದ ಯಾರಿಗಾದ್ರೂ ನೋವಾಗಿದ್ರೆ ನಾನು ವಿಷಾದ ವ್ಯಕ್ತಪಡಿಸ್ತೀನಿ. ಎಲ್ಲಾ ಧರ್ಮದವರ ಬಗ್ಗೆ ನನಗೆ ಪ್ರೀತಿ ವಿಶ್ವಾಸ ಇದೆ, ಆ ಸಂದರ್ಭದಲ್ಲಿ ಹಾಗೆ ಹೇಳಿದೆ ಅಷ್ಟೇ. ಈ ರೀತಿಯ ಸಮರ್ಥನೆಗಳು ಶಾಸಕರಿಂದ ಬರ್ತಾ ಇದೆ. ಯಾವ ಸಂದರ್ಭ ಯಾವ ಸಮಯ, ಭದ್ರಾವತಿಯಲ್ಲಿ ಪಾಕಪರ ಘೋಷಣೆ ಕೂಗಿಲ್ಲ ಅನ್ನುವಂತಹ ವಿಚಾರವನ್ನ ಮತ್ತೊಮ್ಮೆ ಹೇಳ್ತಿದ್ದಾರೆ. ಘೋಷಣೆ ಕೂಗಿದ್ದಾರೆ, ಒಂದಷ್ಟು ವಿಡಿಯೋಗಳು ಹರಿದಾಡಿದೆ, ಬಟ್ ಅವರ ಸಮರ್ಥನೆ ಏನಂದ್ರೆ ಕೂಗಿಲ್ಲ ಅಂತ. ಹಾಗಾದ್ರೆ ಬಿಕೆ ಸಂಗಮೇಶ್ವರ್ ಅವರನ್ನ ನಮ್ಮ ಪ್ರತಿನಿಧಿ ಮಾತನಾಡಿಸಿದ್ದಾರೆ, ಏನ್ ಹೇಳಿದ್ದಾರೆ ಈ ಎಲ್ಲಾ ವಿಚಾರಕ್ಕೆ ಸಂಬಂಧಪಟ್ಟಂತೆ ನೋಡ್ಕೊಂಡು ಬರೋಣ. ಭದ್ರಾವತಿ ಕ್ಷೇತ್ರ ಕಳೆದ 2 ದಿನಗಳಿಂದ ರಾಜ್ಯಾದ್ಯಂತ ಹೆಚ್ಚು ಚರ್ಚೆಯಲ್ಲಿದೆ. ಮುಖ್ಯವಾಗಿ ಒಂದು ಭದ್ರಾವತಿ ಶಾಸಕರಾದ ಬಿಕೆ ಸಂಗಮೇಶ್ ಅವರು ನಾನು ಮುಂದಿನ ಜನ್ಮದಲ್ಲಿ ಮುಸ್ಲಿಂ ಆಗಿ ಹುಟ್ಟಬೇಕನ್ನೋ ಅಪೇಕ್ಷೆ ಇದೆ ಅನ್ನೋ ಮಾತನ್ನು ಹೇಳಿದರು. ಇದೊಂದು ವಿಚಾರ. ಆದರೆ ಈದ್ ಮೆರವಣಿಗೆ ವೇಳೆ ಮುಸ್ಲಿಂ ಯುವಕರ ಗುಂಪು ಏನು ದೇಶ ವಿರೋಧಿ ಘೋಷಣೆಗಳನ್ನು ಕೂಗಿರುವಂಥದ್ದು, ಈ 2 ವಿಚಾರಕ್ಕಾಗಿ ಭದ್ರಾವತಿ ಸಾಕಷ್ಟು ಚರ್ಚೆಯಲ್ಲಿದೆ. ನಮ್ಮ ಜೊತೆ ಈಗ ಮಾತಾಡಲಿಕ್ಕೆ ಭದ್ರಾವತಿ ಶಾಸಕರಿದ್ದಾರೆ, ನೇರವಾಗಿ ಅವ್ರನ್ನೇ ಮಾತಾಡಿಸ್ತೇನೆ. ಸರ್, ನಿಮ್ಮ ಕ್ಷೇತ್ರದಲ್ಲಿ ದೇಶ ವಿರೋಧಿ ಘೋಷಣೆಗಳನ್ನು ಮುಸ್ಲಿಂ ಯುವಕರ ಗುಂಪು ಅಂದರೆ ಈದ್ ಮಿಲಾದ್ ಹಬ್ಬದಲ್ಲಿ ಕೂಗಿದ್ದಾರೆ, ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಸರ್? ಕೂಗಿದ್ದಾರೆ ಅಂತ ಇನ್ನೂ ಸಾಬೀತಾಗಿಲ್ಲ. ಸಾಬೀತಾಯಿತು ಅಂದರೆ ಅವರು ದೇಶದ್ರೋಹಿಗಳು. ಅವರಿಗೆ ಮೆಟ್ನಲ್ಲಿ ಹೊಡೆದು ಬೂಟ್ನಲ್ಲಿ ಹೊಡೆದು ಮೆರವಣಿಗೆ ಮಾಡಿಸ್ಬೇಕು. ಈಗಾಗಲೇ SP ಅವರಿಗೆ ಹೇಳಿದ್ದೀನಿ, ಯಾರು ತಪ್ಪು ಮಾಡ್ತಾರೋ ಅವ್ರಿಗೆ ಶಿಕ್ಷೆ ಆಗಲೇಬೇಕು ಅಂತ. ಅದಕ್ಕೆ ನಮ್ಮ ಕಾಂಗ್ರೆಸ್ ಪಕ್ಷನ ಖಂಡಿಸ್ತದೆ, ನಮ್ಮ ಮುಖಂಡರುಗಳು ಖಂಡಿಸ್ತಾರೆ, ನಗರಸಭಾ ಅಧ್ಯಕ್ಷರು, ಉಪಾಧ್ಯಕ್ಷರು, ಸದಸ್ಯರುಗಳು, ನಮ್ಮ ಕಾಂಗ್ರೆಸ್ ಅಧ್ಯಕ್ಷರುಗಳು ಎಲ್ಲರೂ ಖಂಡಿಸ್ತಾರೆ, ಕಾರ್ಯಕರ್ತರು ಖಂಡಿಸ್ತಾರೆ. ಸರ್, ಕಳೆದ ಕೆಲವು ವರ್ಷಗಳಿಂದ ಭದ್ರಾವತಿಯಲ್ಲಿ ಎಲ್ಲ ಹಬ್ಬಗಳು ನೀವು ಹೇಳಾಗೆ ಚೆನ್ನಾಗಿ ಆಗ್ತಾ ಇತ್ತು. ಈ ರೀತಿ ಕೆಲವೊಂದು ಘಟನೆಗಳು ಕ್ಷೇತ್ರಕ್ಕೆ ಮಸಿ ಬೀಳೋ ಕೆಲಸ ಆಗುತ್ತೆ ಅಂತ ಅದು ನಮ್ಮ ವಿರೋಧಿಗಳೇ ಸೃಷ್ಟಿ ಮಾಡಿರೋ ಇದರ ಮಾಡ್ತಾರೋದು. ಆಗಿದೆಯಲ್ಲೋ ಗೊತ್ತಿಲ್ಲ, ಸುಮ್ಮನೆ ಈ ಥರ ಸೃಷ್ಟಿ ಮಾಡಿದ್ದಾರೆ. ಇವತ್ತು ನಾವು BJP ಅವರು ಸರ್ಕಾರ ಇದ್ದಾಗ ಅವರು ಎಷ್ಟು ಹಿಂದೂ ದೇವಸ್ಥಾನಗಳು ದುಡ್ಡು ಕೊಟ್ಟಿದ್ದಾರೆ. ನಾನು ಶಾಸಕರಾದ ಮೇಲೆ ಎಷ್ಟು ದುಡ್ಡು ಕೊಟ್ಟಿದ್ದೀನಿ ನೋಡಲಿ. ಎಷ್ಟು ಹಬ್ಬಗಳು ಆಚರಣೆ ಮಾಡ್ತೀವಿ. ಹಿಂದೂ ಹಬ್ಬಗಳು, ಬಸವಣ್ಣನ ಹಬ್ಬ ಇರ್ಬೋದು, ಶಿವರಾತ್ರಿ ಇರ್ಬೋದು, ಜಾತ್ರೆ, ಮಾರಿಯಮ್ಮನ ಜಾತ್ರೆ ಇರ್ಬೋದು, ದಸರಾ ಹಬ್ಬ ಇರ್ಬೋದು, ಗಣಪತಿ ಹಬ್ಬ ಇರ್ಬೋದು, ಎಲ್ಲ ಹಬ್ಬಗಳು ನಾವು ನಮ್ಮ ಪಕ್ಷ, ನಮ್ಮ ಮುಖಂಡರು, ಎಲ್ಲ ಧರ್ಮ, ಕ್ರಿಶ್ಚಿಯನ್ಸ್ ಅವರಿಗೆ, ಮುಸ್ಲಿಮ್ಸಿಗೆ ಎಲ್ಲರಿಗೂ ಎಷ್ಟು ಸಹಕಾರ ಕೊಡ್ತೀವಿ. ಅವ್ರು ಕೊಡ್ತಾರಾ? ಕೊಡಲ್ಲ ಅವರು. ಸರ್, ಈಗ ಮುಖ್ಯವಾಗಿ ಈದ್ ಮಿಲಾದ್ ಹಬ್ಬದ ಸಂಬಂಧಪಟ್ಟ ನೀವೊಂದು ಹೇಳಿಕೆಯನ್ನು ಕೊಟ್ಟಿದ್ದೀರಿ, ಮುಂದಿನ ಜನ್ಮದಲ್ಲಿ ಮುಸ್ಲಿಂ ಆಗಿ ಹುಡ್ತೇನೆ ಅಂತ. ಆ ವಿಚಾರಕ್ಕೆ ಸಂಬಂಧಪಟ್ಟಂಗೆ ತಾವು ಈಗಲೂ ಕೂಡ ಆ ಹೇಳಿಕೆಗೆ ಬದ್ಧ ಆಗಿದ್ದೀರಾ, ಅಥವಾ ಇದಕ್ಕೆ ಸಂಬಂಧಪಟ್ಟಂಗೆ ಯಾರಿಗಾದ್ರೂ ನೋವಾದರೆ ವಿಷಾದವನ್ನು ವ್ಯಕ್ತಪಡಿಸ್ತೀರಾ ಅಂತ? ಬದ್ಧ ಆಗಿದ್ದೀನಿ. ನೋವಾಗಿದ್ದರೆ ವಿಷಾದ ವ್ಯಕ್ತಪಡಿಸ್ತೀನಿ. ಸರ್, 2 ಅಂದರೆ ಒಂದು ಕಡೆ ಯಾವ